ಹರಿ ಓಂ. ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ಒಂದು ಸಣ್ಣ ಉಪಾಯವನ್ನ ತಗೊಂಡು ಬಂದಿದ್ದೀನಿ. ನಕಾರಾತ್ಮಕವಾದಂತಹ ಶಕ್ತಿಯು ಮನೆಯ ಒಳಗೆ ಬರದೇ ಇರಲು ನಾವು ಏನ್ ಮಾಡ್ಬೇಕಾಗತ್ತೆ ಅಂತ. ಈ ಉಪಾಯ ತುಂಬಾ ಸರಳವಾಗಿದೆ. ಇದಕ್ಕೆ ನಮಗೆ ಬೇಕಾಗಿರತಕ್ಕಂತ ಪದಾರ್ಥ ಬಿಳಿ ಸಾಸಿವೆ ಸ್ನೇಹಿತರೆ. ಇದು ಯಾವುದೇ ಒಂದು ದಿನಸಿ ಅಂಗಡಿನಲ್ಲಿ ಸಿಗುವಂತದ್ದು, ಪ್ರಾವಿಷನ್ ಸ್ಟೋರ್ ಅಲ್ಲಿ ಹೋಗಿ ತಗೊಳ್ತಕ್ಕಂಥದ್ದು, ಇಲ್ಲ ಅಂದ್ರೆ ಗಂದಿಗೆ ಅಂಗಡಿನಲ್ಲಿ ಇದು ಸಿಗ್ತಕ್ಕಂಥದ್ದು. ಒಂದು 100 ಗ್ರಾಮ್ ಅಥವಾ 200 ಗ್ರಾಮ್ ಅಷ್ಟು ಸಾಸಿವೆನ ನೀವು ತಂದಿಟ್ಕೊಂಡಿರಿ. ಇದು ಮಾಡ್ಬೇಕಾಗಿರ್ತಕ್ಕಂಥ ದಿನ ಅಮಾವಾಸ್ಯೆ ಅಥವಾ ಮಂಗಳವಾರ ಸ್ನೇಹಿತರೆ. ಅಮಾವಾಸ್ಯೆ ಅಂತ ಬಂದಾಗ ನಮಗೆ ಸಂಜೆ ಸಮಯದಲ್ಲಿ ಅಮಾವಾಸ್ಯೆ ಇರಬೇಕು. ಈ ತಂತ್ರ ಮಾಡ್ಬೇಕಾದಾಗ ನಮಗೆ ಅಮಾವಾಸ್ಯೆ ಇರಬೇಕು. ಈಗ ಪೂಜಾ ಕಾರ್ಯಕ್ರಮಗಳಲ್ಲಿ ಸೂರ್ಯೋದಯಕ್ಕೆ ಬೆಳಗ್ಗೆ 6 ಗಂಟೆ ಸೂರ್ಯೋದಯ ಆಗ್ತಿದೆ ಅಂತಂದ್ರೆ 7 ಗಂಟೆವರೆಗೂ ಅಮಾವಾಸ್ಯೆ ಇದೆ ಅಂದ್ರೆ ಅವತ್ತು ದಿನ ಪೂರ್ತಿ ಅಮಾವಾಸ್ಯೆ ಅಂತ ಭಾವಿಸ್ತಾರೆ. ಬಟ್ ಈ ತಂತ್ರ ಮಾಡ್ಬೇಕಾದ್ರೆ ನಮಗೆ ಅಮಾವಾಸ್ಯೆ ಇರಬೇಕಾಗತ್ತೆ. ಸೊ ಇದನ್ನ ನೀವು ಕ್ಯಾಲೆಂಡರ್ ನಲ್ಲಿ ಅಥವಾ ಒಂದು ಮೊಬೈಲ್ ಆಪ್ ಇದ್ರೆ ಮೊಬೈಲ್ ಆಪ್ ನ ಮುಖಾಂತರ ನೀವು ಅಮಾವಾಸ್ಯೆ ಎಷ್ಟು ಗಂಟೆಗಿದೆ, ಎಷ್ಟು ಗಂಟೆ ಸಂಜೆ ಟೈಮ್ ಅಲ್ಲಿ ಇರಬೇಕು ಅನ್ನೋದೊಂದು ಇದರಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು. ಸಂಜೆ 6 ಗಂಟೆಯಿಂದ 12 ಗಂಟೆ ಅಂದ್ರೆ ಮಂಗಳವಾರದ ದಿನ ಅಮಾವಾಸ್ಯೆ ಇರುವಂತ ಸಮಯದಲ್ಲಿ ಆ ದಿನ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ಈ ಒಂದು ಸಣ್ಣ ಉಪಾಯವನ್ನ ಮಾಡ್ಕೋಬೇಕು. ನಿಮಗೆ ಬೇಕಾಗಿರತಕ್ಕಂಥದ್ದು ಬಿಳಿ ಸಾಸಿವೆ. ನಿಮ್ಮ ಬಲಗೈಯಲ್ಲಿ 1 ಟೀ ಸ್ಪೂನ್ ಚಮಚದಷ್ಟು ಸಾಸಿವೆನ ಇಟ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಸಾಸಿವೆನ ಇಟ್ಕೊಳ್ಳಿ. ಮತ್ತೆ ಈಗ ನಾನು ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ನೀವು 18 ಬಾರಿ ಜಪ ಮಾಡಬೇಕು. ಓಂ ಕ್ಲೀಂ ಹನುಮತೆ ಮಮ ಗೃಹೆ ರಕ್ಷಾ ಕವಚ ಕುರು ಕುರು ಸ್ವಾಹ. ಈ ರೀತಿಯಾಗಿ ತಾವು 18 ಬಾರಿ ಈ ಮಂತ್ರವನ್ನ ಜಪ ಮಾಡಬೇಕು. ಯಾರಿಗೆಲ್ಲ ಹನುಮನ ಮಂತ್ರ ದೀಕ್ಷೆ ಆಗಿದೆ, ಆ ದೀಕ್ಷಾ ಮಂತ್ರಕ್ಕೆ ತುಂಬಾನೇ ಹೆಚ್ಚು ಶಕ್ತಿ ಇರುತ್ತೆ ಆ ದೀಕ್ಷಾ ಮಂತ್ರ. ಯಾರಿಗೆಲ್ಲ ದೇವಿಯ ಮಂತ್ರ ದೀಕ್ಷೆ ಆಗಿದೆ ಆ ದೀಕ್ಷಾ ಮಂತ್ರನೂ ಸಹ ಬಳಸಬಹುದು. ಯಾರಿಗೆಲ್ಲ ಶಿವನ ಪಂಚಾಕ್ಷರಿ ಮಂತ್ರ ದೀಕ್ಷೆ ಆಗಿದೆ ಆ ದೀಕ್ಷಾ ಮಂತ್ರ ಸಹ ಬಳಸಬಹುದು. ಯಾವುದೂ ದೀಕ್ಷೆ ಆಗಿಲ್ಲ ಅಂದ್ರೆ ಈ ಮಂತ್ರ ಸಾಕು ಸ್ನೇಹಿತರೆ. 18 ಬಾರಿ ತಮ್ಮ ಬಲಗೈಯಲ್ಲಿ ಬಿಳಿ ಸಾಸಿವೆನ ಇಟ್ಕೊಂಡು ಅದನ್ನ ಜಪ ಮಾಡಬೇಕು. ಯಾರೆಲ್ಲ ಪ್ರತಿನಿತ್ಯ ಆ ಲಲಿತಾ ಸಹಸ್ರನಾಮ ಓದುವಂತ ಅಭ್ಯಾಸ ಇರತ್ತೆ ಅಥವಾ ಲಲಿತಾ ತ್ರಿಶತಿ ಓದುವಂತ ಅಭ್ಯಾಸ ಇರತ್ತೆ, ಆ ಒಂದು ಪ್ಲೇಟ್ ಅಲ್ಲಿ ಇಷ್ಟು ಬಿಳಿ ಸಾಸಿವೆ ನಿಮ್ ಮುಂದೆ ಇಟ್ಕೊಂಡು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿ ಅಥವಾ ಲಲಿತಾ ತ್ರಿಶತಿಯನ್ನ ಪಾರಾಯಣ ಮಾಡಿ. ಯಾರಿಗೆಲ್ಲ ಹನುಮಾನ್ ಚಾಲಿಸ ಓದುವಂತ ಅಭ್ಯಾಸ ಇದೆ, ಒಂದು ಪ್ಲೇಟ್ ಅಲ್ಲಿ ಈ ಬಿಳಿ ಸಾಸಿವೆ ಇಟ್ಕೊಳ್ಳಿ, ಆ ಹನುಮಾನ್ ಚಾಲಿಸನ ಪಠನೆ ಮಾಡಿ. ಸೊ ಈಗ ನಾನು ಎಷ್ಟು ಹೇಳಿದ್ದೀನಿ, ಈ ಮಂತ್ರವನ್ನ 18 ಬಾರಿ ಹೇಳ್ತೀರಾ. ಇಲ್ಲಾಂದ್ರೆ ತಮ್ಗೆ ಯಾವುದೇ ಒಂದು ದೀಕ್ಷಾ ಮಂತ್ರ ಆಗಿದ್ರೆ ಅದರಲ್ಲಿ ದೇವಿ ಮಂತ್ರ, ಹನುಮನ ಮಂತ್ರ ಅಥವಾ ಸುಬ್ರಹ್ಮಣ್ಯ ಮಂತ್ರನೂ ಆಗತ್ತೆ ಇನ್ ಕೇಸ್ ದೀಕ್ಷೆ ಆಗಿದ್ರೆ, ಅಥವಾ ಶಿವನ ಮಂತ್ರ. ಈ ಇಷ್ಟು ಮಂತ್ರ ಬಿಟ್ಟು ಬೇರೆ ಮಂತ್ರವನ್ನ ಬಳಸುವ ಹಾಗಿಲ್ಲ. ಅಥವಾ ನಿಮ್ಗೆ ಯಾರಿಗೆಲ್ಲ ಒಂದು ಸುದರ್ಶನ ಮಂತ್ರ ಏನಾದ್ರೂ ಬರೋದಿದ್ರೆ ಆ ಸುದರ್ಶನ ಮಂತ್ರವನ್ನ ಸಹ 18 ಬಾರಿ ಹೇಳ್ಬೋದು. ಬಟ್ ತುಂಬಾ ಸುಲಭನಾಗಿರತಕ್ಕಂಥದ್ದು ನಾನೀಗ ಏನ್ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೀನಿ ಈ ಮಂತ್ರ ತುಂಬಾ ಸುಲಭವಾಗಿರುತ್ತೆ. ಪರ್ಯಾಯವಾಗಿ ಯಾರಿಗೆ ಲಕ್ಷ್ಮೀ ಸಹಸ್ರನಾಮ ಮಂತ್ರ ಬರುತ್ತೆ, ಅಂದ್ರೆ ಹೇಳ್ತೀರಾ ಪಾರಾಯಣ ಮಾಡುವಂಥದ್ದು, ಅಥವಾ ಹನುಮಾನ್ ಚಾಲಿಸ ರೂಢಿ ಇರತಕ್ಕಂಥವ್ರು, ಈ ಎರಡರಲ್ಲಿ ಯಾವ್ದನ್ನ ಒಂದನ್ನ ನೀವು ಪಠನೆ ಮಾಡ್ಬೇಕು. ಆ ಪಠನೆ ಮಾಡ್ಬೇಕಾದಾಗ ತಮ್ಮ ಮುಂದೆ ಈ ಬಿಳಿ ಸಾಸಿವೆ ಇರಬೇಕು. ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾರೆಲ್ಲ ಈ ಮಂತ್ರನ ಜಪ ಮಾಡ್ತೀರಾ, ಬಲಗೈಯಲ್ಲಿ ಇಟ್ಕೊಂಡಿರ್ತೀರ 18 ದಾರಿ ಈ ಮಂತ್ರವನ್ನ ಜಪ ಮಾಡಿದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಒಂದು ಚಿತ್ರಣ ತೋರಿಸಿದ್ದೀನಿ. ನಿಮ್ಮ ಮನೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ಇದು ಒಂದು ಮೇಲ್ಗಡೆ ಉತ್ತರ, ಆಮೇಲೆ ಬಲಗಡೆ ಪೂರ್ವ, ಕೆಳಗಡೆ ದಕ್ಷಿಣ, ಮತ್ತೆ ಪಶ್ಚಿಮ ದಿಕ್ಕಿದೆ. ಈಗ ನಾನು ಈ ಪ್ರತಿ ಒಂದು ಕಾರ್ನರ್ಸ್ ಅಲ್ಲಿ ಒಂದು ರೆಡ್ ಡಾಟ್ ಇಟ್ಟಿದ್ದೀನಿ. ಅಂದ್ರೆ ಇದು ಅಷ್ಟ ದಿಕ್ಕುಗಳು ಅಂತ. ಒಂದು ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ ಮತ್ತು ವಾಯುವ್ಯ. ಸೊ ಈಗ ನಾನು ಎಲ್ಲೆಲ್ಲಿ ರೆಡ್ ಡಾಟ್ಗಳು ತೋರಿಸಿದ್ದೀನಿ, ನಿಮ್ಮ ಮನೆಯ ಹೊರಗಡೆ ಆ ಭಾಗದಲ್ಲಿ ನೀವು ಏನು ಬಿಳಿ ಸಾಸಿವೆ ನಿಮ್ ಕೈಯಲ್ಲಿರುತ್ತಲ್ವಾ, ಒಂದು ಒಂದು 3-4 ಕಾಳನ್ನ ಆ ದಿಕ್ಕುಗಳಲ್ಲಿ ಪ್ರಾರಂಭ ಮಾಡಬಹುದು. ನೀವು ಪ್ರಾರಂಭ ಮಾಡೋದಾದ್ರೆ ನೀವು ಪೂರ್ವದಿಂದ ಪ್ರಾರಂಭ ಮಾಡಿ, ಇಲ್ಲ ಆಗ್ನೇಯದಿಂದ ಪ್ರಾರಂಭ ಮಾಡಿ, ಇಲ್ಲ ದಕ್ಷಿಣದಿಂದ ಪ್ರಾರಂಭ ಮಾಡಿ. ಬಲ ಸುತ್ತು ಬರಬೇಕು ಸ್ನೇಹಿತರೆ. ಸೊ ಈಗ ನಾನು ಏನು ಹೇಳಿದ್ದೀನಿ ಈ ರೀತಿ ನೀವು ಮಾಡಿ. ಕೆಲವರು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ,
ಅವ್ರಿಗೆ ಮನೆ ಸುತ್ತೂ ಹಾಕೋದಕ್ಕಾಗೋದಿಲ್ಲ, ತೊಂದರೆ ಇಲ್ಲ. ನಿಮ್ಮ ಒಂದು ಅಪಾರ್ಟ್ಮೆಂಟ್ ಅಲ್ಲಿ, ಫ್ಲಾಟ್ ಅಲ್ಲಿ ಇರತಕ್ಕಂಥ ಮೇನ್ ಡೋರ್ ಹತ್ರ ಅಲ್ಲಿ ಒಂದು 3 ಕಡೆ ಹಾಕಿ. ಮತ್ತೆ ನಿಮಗೆ ಯಾವ್ದನ ಒಂದು ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿ ಅಂತ ಇರುತ್ತೆ. ಸೊ ಆ ಬಾಲ್ಕನಿನಲ್ಲಿ ಬಾಗ್ಲ ಹತ್ರ ಒಂದು ಸ್ವಲ್ಪ ನೀವು ಹಾಕೊಳ್ಳಿ. ಈಗ ನಮಗೆ ನಾವೆಲ್ಲ ಅಂಟು ಮನೆಗಳಿದೆ, ನಮ್ಮ ಮನೆಗಳು ಪಕ್ಕ ಪಕ್ಕ ಇದೆ, ನಮ್ಮ ಮನೆಯಲ್ಲಿ ಸುತ್ತಲೂ ಕಾಂಪೌಂಡ್ ಇಲ್ಲ, ನಾವು ಮನೆ ಸುತ್ತು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥವರು ನಿಮಗೆ ಎಲ್ಲಿ ಸಾಧ್ಯವಾಗತ್ತೆ ಅಲ್ಲಿ ಅದನ್ನ ಹಾಕೊಳ್ಳಿ. ಆಮೇಲೆ ಮನೆ ಒಳಗಡೆ ಯಾರಿಗೆ ಮನೆ ಹೊರಗಡೆ ಹಾಕೋದಕ್ಕೆ ಆಗೋದಿಲ್ಲ, ಅವರು ಮನೆಯ ಒಳಗಡೆ ಆ ದಿಕ್ಕಿನಲ್ಲಿ ಆ ಒಂದು ಕಾರ್ನರ್ಸ್ ಅಲ್ಲಿ ಆ ಒಂದ್ 2-3 ಕಾಳು ಅದನ್ನ ಅವತ್ತಿನ ದಿವಸ ಹಾಕಿ, ಮಾರನೇ ದಿವಸ ಅದನ್ನ ತೆಗಿರಿ. ಹೊರಗಡೆ ಆಗಿರ್ತಕ್ಕಂಥ ಕಾಳು ಅದು ಆಟೋಮೆಟಿಕ್ ಅದು ಹೋಗುತ್ತೆ, ಮತ್ತೆ ತೆಗೆಯುವಂತ ಅವಶ್ಯಕತೆ ಇಲ್ಲ. ಮನೆ ಒಳಗಿದ್ರೆ ಮಾತ್ರ ಅದನ್ನ ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕಿ ಮಾರನೇ ದಿವಸ ಅಂದ್ರೆ ಆ ನೈಟು ಇರಬೇಕು. ಈ ರೀತಿ ಪ್ರತಿ ಮಂಗಳವಾರ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ, ಅಥವಾ ಅಮಾವಾಸ್ಯೆ ದಿವಸ ಮಾಡ್ಕೊಂಡು ಬನ್ನಿ. ಕನಿಷ್ಠ ಇದು ಎಷ್ಟು ದಿವಸ ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಕೇಳಿದ್ರೆ, ಇದು ಕನಿಷ್ಠ ಒಂದು 3 ತಿಂಗಳು ಅಥವಾ 6 ತಿಂಗಳು. ಇದರಲ್ಲಿ ನಾವು ಸಂಖ್ಯೆ ಹೇಳೋದು ಅಂತಂದ್ರೆ 18 ವಾರಗಳು ಅಂತ ನಾವು ಹೇಳ್ತೀವಿ. ಸೊ 18 ವಾರಗಳು ಅಂದ್ರೆ 18 ಮಂಗಳವಾರಗಳನ್ನ ಇದು ಮಾಡಿದಾಗ ನಿಮಗೆ ಆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಯಾವುದೇ ಒಂದು ನಕಾರಾತ್ಮಕವಾದಂತಹ ಶಕ್ತಿ ಆ ದಿಢೀರಂತ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಉಪಾಯದಿಂದ ತಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹರಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.